6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆ ಪುರುಷನದ್ದಲ್ಲ ಅನ್ನುವಂತ ಡೌಟ್ ಇದೆ. ಈಗ ಸಿಕ್ಕಿರುವ ಮೂಳೆ ಪುರುಷನದ್ದಲ್ಲ, ಓರ್ವ ಮಹಿಳೆ ಮೂಳೆಯಂತೆ ಅನ್ನುವಂತ ಅನುಮಾನಗಳು. ಮೂಳೆ ಸಿಕ್ಕ ಬಳಿಕ ಅನಾಮಿಕನಿಂದ ವಾದ, ಅಸ್ಥಿ ಪಂಜರದಿಂದ ಮೃತರ ವಯಸ್ಸು ಪತ್ತೆ ಸಾಧ್ಯ ಆಗುತ್ತೆ. ಇಲ್ಲಿ ಅನಾಮಿಕನ ಹೇಳಿಕೆಯಂತೆ ಸಿಗುತ್ತಿಲ್ವಾ ಇಲ್ಲಿ ಕಳೆ ಬರಹ ಅನ್ನುವಂತ ಪ್ರಶ್ನೆ. ದೂರುದಾರರಿಗೆ ಪೊಲೀಸರಿಂದ ಏನಾದರೂ ಒತ್ತಡ ಆಗ್ತಾ ಇದೆಯಾ? ಆತ ಕೊಡುವಂತ ಹೇಳಿಕೆಗಳು 6ನೇ ಪಾಯಿಂಟ್ ನಲ್ಲಿ ಏನು ಪುರುಷನದ್ದು ಅಂತ ಹೇಳಲಾಗ್ತಾ ಇತ್ತು, ಆ ಅಸ್ಥಿಯಲ್ಲಿ ಓರ್ವ ಮಹಿಳೆಯ ಮೂಳೆಯೂ ಕೂಡ ಅದರಲ್ಲಿ ಇದೆ ಅನ್ನುವಂಥ ಅನುಮಾನವನ್ನ ಅನಾಮಿಕ ವ್ಯಕ್ತಪಡಿಸುತ್ತಿದ್ದಾನಂತೆ. ಅದೇ ಜಾಗದಲ್ಲಿ ಸುಮಾರು 35 ವರ್ಷದ ಮಹಿಳೆಯನ್ನ ನಾನು ಹೂತಾಕಿದ್ದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾನಂತೆ. ಆದ್ರೆ ಅನಾಮಿಕನ ಹೇಳಿಕೆಯಂತೆ ಕಳೆ ಬರಹ ಯಾಕೆ ಸಿಗ್ತಾ ಇಲ್ಲ? ದೂರುದಾರನಿಗೆ ಏನಾದ್ರೂ ಪೊಲೀಸರಿಂದ ಒತ್ತಡ ಆಗ್ತಾ ಇದೆಯಾ? ನೋಡಿ, ಇಲ್ಲಿ 6ನೇ ಸ್ಪಾಟ್ ನಲ್ಲಿ ಸಿಕ್ತಲ್ಲ, ಈ ಅಸ್ಥಿ ಸಿಕ್ತಲ್ಲ 6ನೇ ಸ್ಪಾಟ್ ನಲ್ಲಿ, ಒಂದಷ್ಟು 12 ಮೂಳೆನೋ 15 ಮೂಳೆನೋ ಏನೋ ಹೇಳ್ತಾ ಇದ್ದಾರಲ್ಲ. ಸೊ ಈ ಮೂಳೆಗಳಲ್ಲಿ ಒಂದಷ್ಟು ಮಹಿಳೆಯ ಮೂಳೆ ಇದೆಯಂತೆ. ಆ ಅನುಮಾನವನ್ನ ಆ ಅನಾಮಿಕ ವ್ಯಕ್ತಪಡಿಸ್ತಾ ಇದ್ದಾನೆ. ಅಲ್ಲಿ ಮಹಿಳೆಯ ಮೂಳೆ ಇದೆ, ನೀವ್ಯಾಕೆ ನನ್ನ ಮಾತನ್ನ ಪರಿಗಣಿಸ್ತಾ ಇಲ್ಲ? ನಾನು ಇದೇ ಜಾಗದಲ್ಲಿ 35 ವರ್ಷದ ಮಹಿಳೆಯ ಶವವನ್ನ ನಾನೇ ನನ್ನ ಕೈಯಾರೆ ಹೂತಾಕಿದ್ದಾನೆ ಅನ್ನುವಂಥ ಆರೋಪವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಸೊ ಹೀಗಿರುವಾಗ ಯಾಕೆ ಇದ್ರ ಬಗ್ಗೆ ಪರಿಶೀಲನೆ ಆಗುವಂಥ ಪರಿಸ್ಥಿತಿ ಇಲ್ಲ? ಈ ಬಗ್ಗೆ ಪೊಲೀಸರು ಸರಿಯಾಗಿ ಕಿವಿ ಕೊಟ್ಟು ಕೇಳ್ತಾ ಇಲ್ವಾ? ಅಥವಾ ಆತನ ಹೇಳಿಕೆ ಮೇಲೆ ನಂಬಿಕೆ ಇಲ್ವಾ? ಏನಾಗ್ತಾ ಇದೆ ಹಾಗಾದ್ರೆ? ಅನಾಮಿಕನ ಹೇಳಿಕೆಗೆ ಬೆಲೆ ಸಿಗ್ತಾ ಇಲ್ವಾ? ಅನಾಮಿಕನಿಗೆ ಪೊಲೀಸರಿಂದ ಏನಾದ್ರು ಒತ್ತಡ ಆಗ್ತಾ ಇದೆಯಾ? ಪರಿಶೀಲನೆ ಮಾಡಿ. ಆತ ತನ್ನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ಈ ಮೂಳೆ ಪುರುಷನದಲ್ಲ ಓರ್ವ ಮಹಿಳೆಯದ್ದು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ? ಹೇಗೆ ನೀವು ನಿರ್ಧಾರವನ್ನ ಮಾಡ್ತಾ ಇದ್ದೀರಿ? ಒಮ್ಮೆ ಆತನ ಮಾತನ್ನು ಕೇಳಿ ಇನ್ನಷ್ಟು ಅಗೆಯುವಂಥ ಕಾರ್ಯಗಳನ್ನು ಮಾಡಿ ಅಂತ ನಾವು ರೆಬೆಲ್ ಟಿವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವ್ರಿ. ಯಾಕಂತಂದ್ರೆ ಇದು ವೆರಿ ಕಾಂಪ್ಲಿಕೇಟೆಡ್ ಪ್ರಕರಣ. ನೋಡಿ, ಧರ್ಮಸ್ಥಳ ಕೇಸ್ ಪಾಯಿಂಟ್ 6ರ ರಹಸ್ಯವನ್ನ ನಾನು ಇವತ್ತು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದೆ, ಮನುಷ್ಯನ ದೇಹದ ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ, ಒಳ ಉಡುಪಿನ ರಬ್ಬರ್ ಎಲೆಕ್ಟ್ರಿಕ್ ಪತ್ತೆಯಾಗಿದೆ, ಕೈ ಕಾಲಿನ ಭಾಗದ ಮೂಳೆಗಳು ಪತ್ತೆಯಾಗಿದೆ. ಹೀಗಿರುವಾಗ ನೋಡಿ, ತಲೆಬುರುಡೆಯ 2 ಚೂರು ಕೂಡ ಅಲ್ಲಿ ಕಾಣಿಸ್ಕೊಂಡಿರೋದು. ಅಸ್ಥಿ ಪಂಜರದ ಒಟ್ಟು 12 ಮೂಳೆಗಳು ಪತ್ತೆಯಾಗಿವೆ. ಅದರಲ್ಲಿ ಓರ್ವ ಮಹಿಳೆಯದ್ದು ಅಂತ ಈತ ಆರೋಪವನ್ನು ಮಾಡ್ತಿದ್ದಾನಲ್ಲ, ನೋಡ್ಬೋದಲ್ವಾ ಅಲ್ಲಿ ಏನಾಗ್ತಾ ಇದೆ ಅಂಥೇಳಿ. ಯಾಕೆ ಆತನ ಮಾತಿಗೆ ಹಿಂದೇಟಾಗ್ತಾ ಇದ್ದೀರಾ? ಆತ ಹೇಳಿದನ್ನ ಸರಿಯಾಗಿ ಗಮನಿಸಿ ಅದರಂತೆ ನೀವು ತನಿಖೆಯನ್ನು ಮಾಡ್ತಾ ಇದ್ದೀರಾ. ಒಪ್ಕೊಳ್ತೀನಿ, ನಿಷ್ಪಕ್ಷಪಾತವಾದ ತನಿಖೆ ಭರ್ಜರಿಯಾಗಿ ನಡೀತಾ ಇದೆ. ನಾವೇನೋ ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ಬೋದ್ರಿ, ಆದರೆ ಅಲ್ಲಿ ನೀವು ಕಷ್ಟಪಡ್ತಿರೋದು ನಿಜವಾಗ್ಲೂ ಗ್ರೇಟ್ ಆ್ಯಕ್ಚುಲಿ. ಆದರೆ ಮಹಿಳೆಯದ್ದು ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ. ಓಕೆ, ಮುಂದಿನ ಅಪ್ಡೇಟ್ಸನ್ನು ನೋಡ್ತಾ ಹೋಗೋಣ. ಸಾಕಷ್ಟು ನೋಡಿ, ಈಗ ಒಂದಷ್ಟು ಗ್ರಾಫಿಕ್ ಪಾಯಿಂಟ್ಸ್ಗಳಿವೆ, ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. JFX ಇದೆ. SIT ಅಧಿಕಾರಿಗಳ ಸಮ್ಮುಖದಲ್ಲಿ ನೋಡಿ, ಸ್ಪಾಟ್ ನಂಬರ್ 7ರ ರಹಸ್ಯ ತನಿಖೆ ಬಗ್ಗೆ ಇಂಚಿಂಚು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದೆ SIT. ಸ್ಪಾಟ್ ನಂಬರ್ 7ರ ರಹಸ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 6 ಅಡಿ ಅಗಿದಿದ್ದಾರಂತೆ, ಆದರೂ ಕೂಡ ಕಳೆ ಬರಹ ಸಿಕ್ಕಿಲ್ಲ. 7ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ವೇಳೆ ಕರ್ಚೀಫ್ ಪತ್ತೆಯಾಗಿದೆ. ಸ್ಥಳದಲ್ಲಿ ಸಿಕ್ಕ ಕರ್ಚೀಫ್ ಅನ್ನ SIT ವಶಕ್ಕೆ ಪಡೆದಿದ್ದಾರೆ. ಏನೇ ಸಿಕ್ಕರೂ ಕೂಡ ಅದನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ 7ನೇ ಸ್ಥಳದಿಂದ ಸುಮಾರು 300 ಮೀಟರ್ ದೂರ ಇತ್ತು 8ನೇ ಸ್ಪಾಟ್. ಸೊ ಅಲ್ಲಿವರೆಗೂ ಕೂಡ ಅದನ್ನು ಬಗೆದು ಅಗೆಯುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇವಿಷ್ಟು ಸ್ಪಾಟ್ 7ರ ರಹಸ್ಯ. 6 ಅಡಿ ಅಗೆದರೂ ಕೂಡ ಕಳೆ ಬರಹ ಸಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಅಲ್ಲಿ